ಎಷ್ಟು ಜನಕ್ಕೆ ಓದಬೇಕು ಅಂತ ಆಸೆ, ಓದೋದಕ್ಕೆ ಹಣ ಇಲ್ಲ, ಮನೇಲಿ ಸಪೋರ್ಟ್ ಇಲ್ಲ. ನಾನು ಯಾಕೆ ಓದಿಲ್ಲ ಅಂತ ಕೇಳಿದ್ರೆ ಮನೇಲಿ ಕಷ್ಟ ಓದೋಕ್ಕೆ ಆಗ್ತಿಲ್ಲ ಅಂತ. ಆದರೆ ನಿಜವಾಗ ನಾನು ನಿಮ್ಮ ನೋಡಿದ್ರೆ ಹೇಳ್ತೀನಿ, ನಿಜವಾಗ್ಲೂ ಅದೃಷ್ಟವಂತರು. ಏನಕ್ಕೆ ಅಂದರೆ ನಿಮ್ಮ ತಂದೆ ತಾಯಿ ನಿಮ್ಮ ಕನಸುಗಳಿಗೆ ಬೆಂಬಲ ಕೊಡ್ತಾರೆ. ಬಟ್ ಇಂಡಿವಿಜುವಲ್ ಜರ್ನಿ ಇದೆಯಲ್ಲ, ಅದನ್ನು ಒಬ್ಬರೇ ಮಾಡಬೇಕು, ಅಲ್ಲಿ ಯಾರೂ ಬರಲ್ಲ. ಜೀವನದ ಯಾತ್ರೆ ಕೂಡ ಒಬ್ಬರೇ ಮಾಡಬೇಕು. ಎಲ್ರಿಗೂ ಆಗಬೇಕು, ಆಗೋದಕ್ಕೆ ಏನು ಮಾಡಬೇಕು ಅನ್ನೋದು ಯಾರು ಯೋಚನೆ ಮಾಡಿ. ವಿಕ್ಟರಿ ಇಸ್ ಎ ವಿನ್ನಿಂಗ್ ಓವರ್ ಯುವರ್ ಸೆಲ್ಫ್. ಮೊದಲನೇದು ನನ್ನ ಅಂದರೆ ಮನಸ್ಸಿನ ಮಾತುಗಳು ಕೊನೆ ಬಾರಿ ನಾನು ಹೇಳ್ತೀನಿ ಯೂಶಲಿ ಕ್ಲಾಸಲ್ಲಿ. ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ಡೂ ಯುವರ್ ವರ್ಕ್ ವಿತ್ ಆನೆಸ್ಟಿ. ನಾನು ಹೇಳೋದೇನಪ್ಪ ಅಂದರೆ ವಾಟ್ ಎವರ್ ಯು ಡೂ ವಿತ್ ಆನೆಸ್ಟಿ. ಗಿವ್ ಯುವರ್ ಫುಲ್ ಎಫರ್ಟ್ಸ್. ಡೋಂಟ್ ವರಿ ಅಬೌಟ್ ದ ರಿಸಲ್ಟ್ಸ್ ಆರ್ ಕಾಂಪೌಂಡ್ ಎಫೆಕ್ಟ್ಸ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಪರ್ಸಿವರೆನ್ಸ್. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಜೀವನದಲ್ಲಿ ನೀವು ಯಾವುದೇ ಕೆಲಸ ಮಾಡಿ ಅದು ಪ್ರಾಮಾಣಿಕತೆ ಇಲ್ಲ ಅಂದರೆ ಅದು ಯಾವತ್ತೂ ಯಶಸ್ವಿ ಆಗಲ್ಲ. ಇದಂತೂ ಸತ್ಯ. ಅದು ಯಾವುದೇ ಕೆಲಸ ಆಗಲಿ, ಸಣ್ಣದಾಗಲಿ ದೊಡ್ಡದಾಗಲಿ, ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ. ಅದು ಕೆಲಸ ಚಿಕ್ಕದು ದೊಡ್ಡದು ಅಂತ ಯೋಚನೆ ಮಾಡಿಬಿಡಿ, ತುಂಬ ಶ್ರದ್ಧೆಯಿಂದ ಮಾಡಿ. ನನಗೊಂದು ಒಲಿಂಪಿಕ್ಕಿಂದು ಕತೆ ನೆನಪಾಗುತ್ತೆ. ಏನಪ್ಪ ಅಂತಂದರೆ, ಒಂದು ಒಲಿಂಪಿಕ್ನಲ್ಲಿ ಒಬ್ಬ ತಯಾರಿ ಮಾಡ್ತಿರ್ತಾನೆ ಒಲಿಂಪಿಕ್ಸ್ಗೆ. ಆದರೆ ಅವನೊಬ್ಬ ಆರ್ಮಿಯಲ್ಲಿದ್ದ. ಆದರೆ ಅವ್ನು ದುರಾದೃಷ್ಟಕ್ಕೆ ಅವತ್ತು ಬಾಂಬ್ ಗ್ರೆನೇಡ್ ಎಕ್ಸ್ಪ್ಲೋಡ್ ಆಗಿ ಅವ್ನು ಬಲ್ಗೆ ಹೊರಟೋಗ್ಬಿಡುತ್ತೆ. ಕರೆಕ್ಟಾಗಿ ಇನ್ನು 1 ವರ್ಷ ಇರುತ್ತೆ ಒಲಿಂಪಿಕ್ ಗೇಮ್ಗೆ. ಅವನು ವಾಸ್ ಅ ಗ್ರೇಟ್ ಶೂಟರ್. ಅವನು ಆ್ಯಕ್ಚುಲಿ ಅವ್ನು ನ್ಯಾಷನಲ್ ಮೆಡಲ್ ಬಂದಿತ್ತು, ಸ್ಟೇಟ್ ಲೆವೆಲ್ ಮೆಡಲ್ ಬಂದಿತ್ತು, ಕಂಟ್ರಿ ರೆಪ್ರೆಸೆಂಟ್ ಮಾಡಬೇಕು, ಕೈ ಹೊರಟೋಗ್ಬಿಡ್ತು. ಜನ ಎಲ್ಲ ಅಂದ್ರೆ ಇನ್ನು ಮುಗೀತು ಅವ್ನ ಕತೆ ಅಂತ. ಆದರೆ ಅವನು ಸುಮ್ಮನೆ ಕೂತ್ಕೊಂಡಿಲ್ಲ. ಡಾಕ್ಟರ್ ಹೇಳಿದ್ರು ಇನ್ನು 1 ತಿಂಗಳು ಹಾಸ್ಪಿಟಲಲ್ಲಿ ಇರಬೇಕು ಅಂತ. ಬಲ್ಗೈ ಕಟ್ಟಾಯಿತು. ಅದಾಗಿ 2ನೇ ತಿಂಗಳು ಎಲ್ಲರೂ ಶೂಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ರು. ಅಲ್ಲಿಗೆ ಬಂದಾಗ ಎಲ್ಲರೂ ಹೇಳಿದ್ರಂತೆ, ನೋಡಿ ಭಾಳ ದುಃಖ ಆಗುತ್ತೆ ಅಂತ. ಅವ್ನು ಹೇಳಿದ, ನನ್ನ ಬಗ್ಗೆ ನೀವು ಪಶ್ಚಾತ್ತಾಪ ಪಡಬೇಡಿ, ನಾನು ಪಶ್ಚಾತ್ತಾಪ ಪಡ್ಕೊಳಕ್ಕೆ ಬಂದಿಲ್ಲ, ನಿಮಗೆ ಕಾಂಪಿಟೇಟರ್ ಆಗಿ ಬಂದಿದ್ದೀನಿ ಅಂತ. ನಾನು ಎಡಗೈಲಿ ಅವ್ನು ಶೂಟಿಂಗ್ ಸ್ಟಾರ್ಟ್ ಮಾಡ್ತಾನೆ. ಈ 3 ತಿಂಗಳ ನಿರಂತರ ಪ್ರಯತ್ನ ಅದಾಗಿ ಮುಂದಿನ ವರ್ಷ ಒಲಿಂಪಿಕ್ ನಡೆಯುತ್ತೆ. ಅವನು ಪ್ರಪಂಚದಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡ್ಬರ್ತಾನೆ. ಹಂಗೇರಿಗೆ ಒಬ್ಬ ಶೂಟರ್. ನಾನು ಯಾವಾಗಲೂ ಈ ಕಥೆನ ನೆನಪಿಸ್ಕೊಂಡಾಗ ಒಂದು ಅನ್ಸೋದು, ಒಬ್ಬ ಮನುಷ್ಯನಿಗೆ ಪರ್ಸಿವರೆನ್ಸ್ ಇದ್ದರೆ, ಹಾರ್ಡ್ ವರ್ಕ್ ಇದ್ದರೆ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ. ಸಾಧ್ಯ ಆಗದಿರೋ ವಸ್ತುನೇ ಯಾವುದೂ ಇಲ್ಲ. 1 ಅಲ್ಲ 10 KS ಪಾಸ್ ಮಾಡ್ಬೋದು. ನಂಬಿಕೆ ಮತ್ತು ಶ್ರಮ ಭಾಳ ಮುಖ್ಯ. 2ನೇ ಪಾಯಿಂಟು, ಫೀವ್ ಗೆಟ್ ಅಪಾರ್ಚುನಿಟೀಸ್, ಪ್ಲೀಸ್ ಡೋಂಟ್ ವೇಸ್ಟ್. In this big world, only few are getting good chances and opportunities. Majority are not enough privileged as you. Be thankful for it, and be thankful for it and for your parents. Use it better way. Try to achieve something and stand different. ನಾನು ಯಾವಾಗಲೂ ಈ ಮಾತು ಹೇಳ್ತೀನಿ. ನಾನು ಯಾವಾಗಲೂ ಹೋಗ್ಬೇಕಾದ್ರೆ ಭಾಳ ಪ್ರಪಂಚನ ಅಬ್ಸರ್ವ್ ಮಾಡ್ತಿರ್ತೀನಿ. ಎಷ್ಟೋ ಜನರಿಗೆ ಓದಬೇಕು ಅಂತ ಆಸೆ, ಓದೋದಕ್ಕೆ ಹಣ ಇಲ್ಲ, ಮನೇಲಿ ಸಪೋರ್ಟ್ ಇಲ್ಲ. ಎಷ್ಟೋ ಜನರಿಗೆ ಸಾಧಿಸಬೇಕು ಅಂತ ಆಸೆ, ಬೆಂಬಲ ಯಾರೂ ಕೊಡ್ತಿಲ್ಲ. ಎಷ್ಟೋ ಜನ ತಮ್ಮ ಎಜುಕೇಷನ್ನು ಕಂಪ್ಲೀಟ್ ಮಾಡೋಕ್ಕಾಗಲೇ ಹೋಟೆಲಲ್ಲಿ ಕೆಲಸ ಮಾಡ್ತಾರೆ, ಪೇಂಟ್ ಕೆಲಸ ಮಾಡ್ತಾರೆ, ಶಾಪಿಂಗ್ ಮಾಲಲ್ಲಿ ಕೆಲಸ ಮಾಡ್ತಾರೆ. ಯಾವಾಗಲೂ ನಾನು ಭಾಳ ಜನ ನಾನು ಹೇಳ್ತಿದ್ದೆ, ಐರನ್ ಶಾಪಲ್ಲಿ ಒಬ್ಬ ಹುಡುಗ ಸಿಕ್ಕ. ನಾನು ಯಾಕೆ ಓದಿಲ್ಲ ಅಂತ ಕೇಳಿದ್ರೆ ಮನೇಲಿ ಕಷ್ಟ ಓದೋಕ್ಕಾಗ್ತಿಲ್ಲ ಅಂತ. ಆಗೇನೋ ಅನ್ಸುತ್ತೆ, ದೇವ್ರು ಎಷ್ಟು ಈ ಥರ ತಾರತಮ್ಯ ಮಾಡ್ತಾನಪ್ಪ ಅಂತ. ಆದರೆ ನಿಜವಾಗ ನಾನು ನಿಮ್ಮ ನೋಡಿದ್ರೆ ಹೇಳ್ತೀನಿ, ನಿಜವಾಗ್ಲೂ ಅದೃಷ್ಟವಂತರು. ಏನಕ್ಕೆ ಅಂದರೆ ನಿಮ್ಮ ತಂದೆ ತಾಯಿ ನಿಮ್ಮ ಕನಸುಗಳಿಗೆ ಬೆಂಬಲ ಕೊಡ್ತಿದ್ದಾರೆ, ನಿಮ್ಮ ಕನಸುಗಳ ಜೊತೆಯಾಗಿ ನಿಂತಿದ್ದಾರೆ. ಆ ತಂದೆ ತಾಯಿಗಳಿಗೊಂದು ಕೃತಜ್ಞತೆ ಇರಲಿ ಯಾವಾಗಲೂ. ಜೊತೆಗೆ ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ ಅವಕಾಶಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಯಾಕೆಂದರೆ ಜಗತ್ತಿನಲ್ಲಿ 75% ಜನಕ್ಕೆ ಸಿಗದಿರೋ ಅವಕಾಶ 25% ಕೆಲವೇ ವ್ಯಕ್ತಿಗಳು ನಿಮಗೆ ಸಿಕ್ಕಿದೆ. ಅವಕಾಶಗಳನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಅದಕ್ಕೊಂದು ಅರ್ಥಪೂರ್ಣವಾಗಿ ಅದಕ್ಕೆ ಬದುಕೋಣ. 3ನೇ ಪಾಯಿಂಟು, ಡೋಂಟ್ ಗೆಟ್ ಫಿಯರ್ for single journey. The great achievements and the great journey always done by alone. So many suggestions. Don't get fear for the journey. While walking in the path of success, you become alone at the time. Don't forget my words. ನಾನು ಯಾವಾಗಲೂ ಹೇಳ್ತೀನಿ, ನೀವು ಜೀವನದ ಹಾದಿಲಿ ಸಾಗುವಂಥ ಸಂದರ್ಭದಲ್ಲಿ ನೀವು ಏಕಾಂಗಿನೇ ಯಾವಾಗಲೂ. ಅದು ಸಾಧನೆ ಇರ್ಬೋದು, ತಪಸ್ಸಿರ್ಬೋದು, ಕನಸಿರ್ಬೋದು, ಏಕಾಂಗಿ ಪಯಣ. ಇವತ್ತು ನೀವೆಲ್ಲ ಜೊತೆಗಿದ್ದೀರಾ. ನಾಳೆಯಿಂದ ಅವ್ರು ಹೇಳಿದ್ರು 3ನೇ ಬ್ಯಾಚ್ ಮುಗ್ದೋಗುತ್ತೆ ಸರ್ ಅಂತ. ನಾಳೆ ಎಲ್ಲರೂ ಲೈಬ್ರರಿ ಸ್ಟಾರ್ಟ್ ಮಾಡ್ತಾರೆ, ಅವ್ರವ್ರ ಇಂಡಿವಿಜುವಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಬಟ್ ಇಂಡಿವಿಜುವಲ್ ಜರ್ನಿ ಇದೆಯಲ್ಲ, ಅದನ್ನು ಒಬ್ಬರೇ ಮಾಡಬೇಕು. ಅಲ್ಲಿ ಯಾರೂ ಬರಲ್ಲ. ಅಲ್ಲಿ ಟೀಚರ್ ಇರಲ್ಲ. ನಾನು ಇರ್ತೀನಿ, ನಂಬರ್ ಬರ್ದು ನೀವು ಏನೇ ಡೌಟ್ ಕೇಳಿದ್ರು ಹೇಳ್ತೀನಿ. ಬಟ್ ಪ್ರಿಪ್ರೇಷನ್ ನೀವೇ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ ಕ್ಲೋಸ್ ಇರ್ಬೋದು, ಬಟ್ ಪ್ರಿಪ್ರೇಷನ್ ನೀವೇ ಮಾಡಬೇಕು. ಇದು ಬರೀ ಎಕ್ಸಾಮ್ಗಲ್ಲ, ಜೀವನದ ಯಾತ್ರೆ ಕೂಡ ಒಬ್ಬರೇ ಮಾಡಬೇಕು. ಹಾಗಾಗಿ ಆ ಜೀವನದ ಯಾತ್ರೆ ಮಾಡುವ ಹಾದಿಯಲ್ಲಿ ಒಬ್ಬರೇ ಆದ್ವಿ ಅಂತ ಯಾವತ್ತೂ ಭಯ ಪಡಬೇಡಿ. ಯಾಕೆ ಅಂದರೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯ. ದೊಡ್ಡ ದೊಡ್ಡ ಕನಸುಗಳನ್ನು ಸಾಕಾರ ಮಾಡೋದು ಒಬ್ಬರು ಕೈಯಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ಆ ಏಕಾಂಗಿ ಪಯಣಕ್ಕೆ ಸಿದ್ಧರಾಗಿ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಈ ಒಂದು ಇರುವೆ ಮೊದಲನೇದಾಗಿ ಒಂದು ಹೆಜ್ಜೆ ಆಗ್ತಾ ಹೋಗುತ್ತೆ. ಅದರಿಂದ 100 ಇರುವೆಗಳು ಬರುತ್ತೆ, ಒಂದು ಗೂಡು ಕಟ್ಟುತ್ತೆ. ಒಂದು ಹೆಜ್ಜೆನು ಮೊದಲು ಒಂದು ಚಿಕ್ಕ ಗೂಡನ್ನು ತಾನು ಮೊದಲು ಅದನ್ನು ಶುರು ಮಾಡುತ್ತೆ. ನಂತರ ಎಲ್ಲರೂ ಬಂದು ಸೇರ್ಕೋತಾರೆ. ಹಾಗೆ ದೊಡ್ಡ ದೊಡ್ಡ ಸಾಧನೆಗಳು ಏಕಾಂಗಿಯಾಗಿ ಮಾಡೋದು. ನಂತರ ಸಮಾಜ, ಸ್ನೇಹಿತರು ಬರ್ತಾರೆ. ಆದರೆ ಭಯ ಪಡಬೇಡಿ. ಈ ಮಾತನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ. ಏಕಾಂಗಿ ಪಯಣಕ್ಕೆ ಭಯ ಪಡಬೇಡಿ. ನಂಬಿಕೆಯಿಂದ ಹೋಗಿ. ನಿಮ್ಮ ನಂಬಿಕೆ ಇರಲಿ, ಅದು ಭಾಳ ಇಂಪಾರ್ಟೆಂಟ್.
4ನೇ ಪಾಯಿಂಟು ಬಿ ಕಾಮ್. ಇವತ್ತಿನ ಕಾಲದಲ್ಲಿ ಬಹಳ ಕಡಿಮೆ ಅದು ಪೇಷನ್ಸ್. ಎಲ್ಲರೂ ಹೇಳಿದರು, ಥ್ಯಾಂಕ್ ಯು ಸೊ ಮಚ್. ಡೋಂಟ್ ವರಿ ಅಬೌಟ್ ರಿಸಲ್ಟ್ಸ್, ದಟ್ ರಿಸಲ್ಟ್ ಕುಡ್ ಪ್ರೆಷರ್ ಆನ್ ಅಸ್. So don't worry about the uncontrollable things. Rather work on the controllable things, how to improve yourself, target on in mind, and what extra can I can do. ನಾನು ಇದನ್ನು ಭಾಳ ಸತಿ ಹೇಳ್ತೀನಿ. ಏನಪ್ಪ ಅಂದರೆ ರಿಸಲ್ಟ್ಸ್ ಭಾಳ ಜನಕ್ಕೆ ಭಯ ಪಡಿಸುತ್ತೆ. ಒಬ್ರು PSI ಆಗಬೇಕು, ಒಬ್ರು KS ಆಗಬೇಕು, ಒಬ್ರು ಟೀಚರ್ ಆಗಬೇಕು, ಮತ್ತೊಂದು ಆಗಬೇಕು. ಎಲ್ರಿಗೂ ಆಗಬೇಕು. ಆಗೋದಕ್ಕೆ ಏನು ಮಾಡಬೇಕು ಅನ್ನೋದು ಯಾರು ಯೋಚನೆ ಮಾಡಲ್ಲ. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ ಆಗೋದನ್ನು ಬಿಟ್ಟುಬಿಡಿ. ಇವತ್ತು ಏನು ಮಾಡಬೇಕು ಅಂತ ಇವತ್ತು ಕೆಲಸ ಮಾಡಿ, ಯೋಚನೆ ಮಾಡಿ. ಇವತ್ತು ಚೆನ್ನಾಗಿದ್ದರೆ, ಇವತ್ತು ಕೆಲಸ ಚೆನ್ನಾಗಿದ್ದರೆ ನಾಳೆ ಚೆನ್ನಾಗಿರುತ್ತೆ. ಇವತ್ತು ನಾಳೆ ಚೆನ್ನಾಗಿದ್ದರೆ ನಾಡ್ದು ಚೆನ್ನಾಗಿರುತ್ತೆ. ಇಸ್ ಎ ಕಾಂಪೌಂಡ್ ಎಫೆಕ್ಟ್. ಇದೆಲ್ಲ ಒಟ್ಟಿಗೆ ಹೋದರೆ ಒಂದು ದಿನ ಆ ಲೈಫ್ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಯಾರು ಚೆನ್ನಾಗಿ ಸಮಯ ಉಪಯೋಗಿಸ್ಕೋತಾರೋ, ಇವತ್ತು ಕೆಲಸ ಚೆನ್ನಾಗಿ ಮಾಡ್ತಾರೋ, ಅವ್ರು ನಾಳೆ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ತಾಳ್ಮೆಯಿಂದ ಪ್ರಿಪ್ರೇಷನ್ ಮಾಡಿ, ನಂಬಿಕೆ ಇಟ್ಕೊಂಡು ಪ್ರಿಪ್ರೇಷನ್ ಮಾಡಿ. ಇಟ್ಸ್ ಎ ಕಾಂಪಿಟೇಷನ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಸೆಲ್ಫ್. ಇದು ಚಂದ್ರಶೇಖರ್ ಆಜಾದ್ ಹೇಳೋ ಮಾತು. ಸಮ್ಟೈಮ್ ವಿ ಥಿಂಕ್ ವಿನ್ನಿಂಗ್ ಓವರ್ ಅದರ್ಸ್ ಇಸ್ ರಿಯಲಿ ಎ ವಿನ್, ಬಟ್ ಲಿಸನ್ ಮೈ ವರ್ಡ್ಸ್, ದ ರಿಯಲ್ ವಿನ್ ಈಸ್ ವಿನ್ನಿಂಗ್ ಓವರ್ ಯುವರ್ ಸೆಲ್ಫ್. ಈಚ್ ಡೇ ಬೀಟ್ ಯುವರ್ ಸೆಲ್ಫ್, ಬ್ರೇಕ್ ಯುವರ್ ಓನ್ ರೆಕಾರ್ಡ್ಸ್, ವಿಕ್ಟರಿ ಇಸ್ ವೇಟಿಂಗ್ ಫಾರ್ ಯು. ಇದು ನನ್ನ ಮಾತಲ್ಲ, ಚಂದ್ರಶೇಖರ್ ಅವರ ಆಜಾದ್ ಹೇಳೋ ಮಾತು. ಎಲ್ರಿಗೂ ವಿಕ್ಟರಿ ಅಂದರೆ ಇನ್ನೊಬ್ರನ್ನ ಸೋಲ್ಸೋದು ಅಂತ. ಅವನನ್ನು ಸೋಲಿಸ್ಬೇಕು, ಇವಳನ್ನು ದಟ್ ಈಸ್ ನಾಟ್ ವಿಕ್ಟರಿ. ವಿಕ್ಟರಿ ಇಸ್ ಎ ವಿನ್ನಿಂಗ್ ಓವರ್ ಯುವರ್ ಸೆಲ್ಫ್. ನಿಮಗೆ ನೀವು ಗೆಲ್ಲಬೇಕು. ನಿನ್ನೆಗಿಂತ ಇವತ್ತು ಬೆಟರ್ ಆಗಬೇಕು, ಇವತ್ತಿಗಿಂತ ನಾಳೆ ಬೆಟರ್ ಆಗಬೇಕು. ಯಶವಂತಕ್ ಅಂತ ಒಬ್ಬ ಹುಡುಗ 10 ವರ್ಷದಿಂದ ಒಂದು ಸಣ್ಣ ಮೂವಿ ಮಾಡಿದ್ರು, ಕಿರಾತಕ ಅಂತ. ಅದೇ ಇವತ್ತು ಯಶವಂತ್ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಒಂದು ಸ್ಟಾರ್ ಆಗಿದ್ದಾರೆ. ಅಂದರೆ ನಾನು ಏನು ಹೇಳೋದು ಅಂದರೆ, ಅವತ್ತು ಆ ವ್ಯಕ್ತಿ ತನ್ನಗಿಂತ ಬೆಟರ್ ಮಾಡ್ಕೊತ ಹೋದ್ರು, ಇವತ್ತು ತುಂಬ ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾರೆ. ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂತಂದರೆ, ಇವತ್ತು ಕಾಂಪಿಟೇಷನ್ ಅಂದರೆ ಇನ್ನೊಬ್ರನ್ನ ಸೋಲ್ಸೋದಲ್ಲ, ನಮ್ಮನ್ನು ನಾವು ಗೆಲ್ಲೋದು. ಇವತ್ತಿಗಿಂತ ನಾಳೆ ಚೆನ್ನಾಗೆ, ನಾಳೆಗಿಂತ ನಾಳೆ ಚೆನ್ನಾಗೆ ಬೆಟರ್ ಆಗ್ತಾ ಹೋಗೋದು. ಎಷ್ಟು ಬೆಟರ್ ಆಗ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಎಕ್ಸಾಮ್ ಟೆಸ್ಟಲ್ಲಿ ಕಡಿಮೆ ಸ್ಕೋರ್ ಬಂತು ಅಂತ ಭಯಪಡಬೇಡಿ. ಟೆಸ್ಟಲ್ಲಿ ಆಗಾಯಿತು ಈಗಾಯ್ತು ಅಂತಲೂ ಭಯಪಡಬೇಡಿ. ಇವತ್ತಷ್ಟೇ ಏನು ಕೆಲಸ ಮಾಡಬೇಕು, ಪ್ರಯತ್ನ ಮಾಡ್ತಾ ಹೋಗಿ. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಆಮೇಲೆ ನಂಬಿಕೆ ಭಾಳ ಮುಖ್ಯ. ರೋಮ್ ಕೆನಾಟ್ ಬಿಲ್ಟ್ ಇನ್ ಎ ಸಿಂಗಲ್ ಡೇ. ರೋಮ್ ಸಾಮ್ರಾಜ್ಯ ಒಂದೇ ದಿನಕ್ಕೆ ಕಟ್ಟಕ್ಕಾಗಲಿಲ್ಲ. ಚಿತ್ರದುರ್ಗದ ಕೋಟೆನ ಒಂದೇ ದಿನಕ್ಕೆ ಕಟ್ಟಕ್ಕಾಗಲಿಲ್ಲ. 100 ವರ್ಷಗಳು ಹಿಡಿತು. IAS ಇರ್ಬೋದು, KS ಇರ್ಬೋದು, PS ಇರ್ಬೋದು, 3 ತಿಂಗಳಲ್ಲಿ ಪ್ರಿಪ್ರೇಷನ್ ಮುಗಿಯಲ್ಲ, 6 ತಿಂಗಳಲ್ಲಿ ಮುಗಿಯಲ್ಲ. ವರ್ಷಗಟ್ಟಲೆ ತಪಾಸ್ ಮಾಡುವ ಹಠ, ನಂಬಿಕೆ, ನಿರಂತರವಾದ ಛಲ. ಬಟ್ ನಾನು ಹೇಳ್ತೀನಿ, ರನ್ ಇಫ್ ಯು ಕಾಂಟ್, ವಾಕ್ ಇಫ್ ಯು ಕಾಂಟ್, ಕ್ರಾಲ್ ಬಟ್ ನಾಟ್ ಸ್ಟಾಪ್. ಓಡಿ, ಆಗದೇ ಇದ್ದರೆ ನಡೀರಿ, ನಡೀದೇ ಇದ್ದರೆ ತೆವಳಿ, ಆದರೆ ನಡೆಯೋದು ಮಾತ್ರ ನಿಲ್ಲಿಸ್ಬೇಡಿ. ನೆವರ್ ಫರ್ಗೆಟ್. Failure is a beautiful thing. It teaches a great lessons. It teaches behind your parents and teachers. It teaches what the real friends are, the real relatives are. ನಾನು ಯಾವಾಗಲೂ ಭಾಳ ಚೆನ್ನಾಗಿದ್ದು ಮಾತು ನಾನು ಹೇಳ್ತೀನಿ. ಎಲ್ರಿಗೂ ಸಕ್ಸಸ್ ಅಂದ್ರೆ ಭಾಳ ಇಷ್ಟ. ಫೇಲ್ಯೂರ್ ಅಂದರೆ ಯಾರಿಗೆ ಬೇಕಿಲ್ಲ, ಯಾರಿಗೂ ಬೇಡ. ಬಟ್ ಹೇಳ್ತೀನಿ, ಫೇಲ್ಯೂರೇ ನಿಮಗೆ ಮೊದಲು ಸಿಗೋದು. ಬೇಂದ್ರೆ ಹೇಳ್ತಾರೆ, ಗೆಲ್ಲೋಕೆ ಹೊರಟೋನು ಮೊದಲು ಸೋಲನ್ನು ತಗೊಳ್ಳೋದಕ್ಕೆ ತಯಾರಾಗಿರಬೇಕು ಅಂತ. ಇಲ್ಲಿ ಸೋಲು ಕಲಿಸೋಷ್ಟು ಪಾಠನ ಜಗತ್ತಲ್ಲಿ ಯಾರೂ ಕಲಿಸಲ್ಲ. ಈ ಮಾತು ಮಾತ್ರ ಯಾವತ್ತೂ ಮರಿಬೇಡಿ. ಸೋಲು ನಿಜವಾದ ಸ್ನೇಹಿತರು ಯಾರು ಅಂತ ಕಲಿಸುತ್ತೆ. ನೆವರ್ ಫರ್ಗೆಟ್ ಮೈ ವರ್ಡ್ಸ್. ನಿಜವಾದ ಸಂಬಂಧಿಕರು ಯಾರು ಅಂತ ತೋರಿಸುತ್ತೆ. ನಿಜ ಯಾರು ಸುಳ್ಳು ಯಾರು ಅಂತ ಅವತ್ತು ಸೋಲು ನಿಮ್ಮ ಹತ್ರ ಬಂದಾಗಲೇ ಗೊತ್ತಾಗೋದು. ಹಾಗಾಗಿ ಸೋಲು ಬಂದರೆ ಭಾಳ ಖುಷಿಪಡಿ. ಯಾಕಂದ್ರೆ ಜೀವನದ ಬಿಗ್ಗೆಸ್ಟ್ ಲೆಸನ್ ಅದು ಕಲಿಸುತ್ತೆ. ನಿಮ್ಮ ತಂದೆ ತಾಯಿ ಟೀಚರ್ಸ್ಗಿಂತ ಜಾಸ್ತಿ ಲೆಸನ್ ಕಲಿಸೋಗೋದೇ ಫೇಲ್ಯೂರ್. ಇಫ್ ಯು ಫೇಸ್ ದ ಫೇಲ್ಯೂರ್, ಡೋಂಟ್ ಗೆಟ್ ಫಿಯರ್, ಥ್ಯಾಂಕ್ ಫಾರ್ ದ ಗಾಡ್, ವಿಲ್ ಟೇಕ್ ಎ ಲೆಸನ್ ಆ್ಯಂಡ್ ಮೂವ್ ಆನ್. ಇದು ಮಾತ್ರ ಭಾಳ ಇಂಪಾರ್ಟೆಂಟ್ ಮಾತು. ಡ್ರೀಮ್ ಬಿಗ್ ಆ್ಯಂಡ್ ಫೋಕಸ್ ಆನ್ ಯುವರ್ ವರ್ಕ್. Try to dream for big things, but it is not happen in a single day. It takes time. Rome cannot built in a single day. So such a small efforts helps to achieve the big things. Make a small timetable and achieve it, improve it ಅಂತ ನಾನು ಹೇಳ್ತೀನಿ. ಅಂದರೆ ನಾವು ಒಂದೇ ಸತಿ ಎಲ್ರಿಗೂ ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಅಂತ ಆಸೆ. ಬಟ್ ಅದಕ್ಕೆ ಪ್ರತಿದಿನ ಏನು ಮಾಡಬೇಕು ಅನ್ನೋದು ನಾವು ಯಾರು ಯೋಚಿಸಲ್ಲ. ನಾನು ಹೇಳೋದಿಷ್ಟೇ, ಪ್ರತಿದಿನ ಏನು ಮಾಡಬೇಕು ಅನ್ನೋದು ಯೋಚಿಸಿ. ಚಿಕ್ಕ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಒಂದು ವಾರದಲ್ಲಿ ನಾನು ಎಷ್ಟು ಸಬ್ಜೆಕ್ಟ್ಸ್ ಓದಬೇಕು, ಯಾವ ಥರ ಕವರ್ ಮಾಡ್ಕೊಬೇಕು, ಎಷ್ಟು ಕರೆಂಟ್ ಅಫೇರ್ಸ್ ಓದಬೇಕು ಅಂತ. ಅದ್ರ ಜೊತೆಗೆ ನೀವು ಪ್ರಿಪರೇಷನ್ ಮಾಡ್ಕೋತಾ ಹೋದರೆ ಅದು ದೊಡ್ಡದೊಂದು ಸಾಧನೆ ಮಾಡಲಿಕ್ಕಾಗತ್ತೆ. ಹಾಗಾಗಿ ಈಸ್ ಎ ಅಚೀವ್ಮೆಂಟ್ ಅನ್ನೋದು ಒಂದೇ ಸತಿ ಆಗಲ್ಲ. ಇಟ್ ಟೇಕ್ ಸಮ್ ಟೈಮ್. ಅದಕ್ಕೋಸ್ಕರ ಒಂದು ಸರಿಯಾದ ಪ್ಲ್ಯಾನ್ ಮಾಡಿ, ದೊಡ್ಡ ಕನಸು ಕಾಣಿ. ನಾನು ಯಾವಾಗ ಹೇಳ್ತೀನಿ, ಭಾಳ ಸತಿ ಏನಪ್ಪ ಅಂದರೆ, ಕನಸು ದೊಡ್ಡದಾಗಿರಲಿ, ಚಿಕ್ಕ ಕನಸು ಕಾಣಬೇಡಿ. ನಮ್ಮ ವಿನಯ್ ಸರ್ ಒಂದ್ಸತಿ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಏನಪ್ಪ ಅಂದರೆ, ನಾವು ಸಂಸ್ಥೆ ಶುರು ಮಾಡಿದಾಗ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಕನಸು ಕಂಡ್ವಿ, ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಇವತ್ತು ಈ ಮಟ್ಟಕ್ಕೆ ಬಂದ್ವಿ ಅಂತ. ನಾನು ಆ ಮಾತನ್ನು ಭಾಳ ಸತಿ ನಾನು ಹೇಳಿ ಕ್ಲಾಸಲ್ಲಿ. ಏನಕ್ಕೆ ಅಂದರೆ, ಆ ನಂಬಿಕೆ ಬೇಕು, ಹಠ ಬೇಕು. ದೊಡ್ಡ ಕನಸುಗಳನ್ನು ಕಂಡವನು ಮಾತ್ರ ಏನಾದರೂ ಸಾಕಾರ ಮಾಡ್ಲಿಕ್ಕೆ ಸಾಧ್ಯ. ಆಗ ಕನಸು ಕಾಣಿ, ದೊಡ್ಡದು ಕನಸು ಕಾಣಿ. ಇವತ್ತು ಆ ಕೆಲಸ ಮಾಡ್ತಾ ಆ ಕನಸುಗಳನ್ನು ಸಾಕಾರ ಮಾಡ್ಕೊಳ್ಳೋ ಕಡೆ ಪ್ರಯತ್ನ ನಾವು ಪಡೋಣ. ಲಾಸ್ಟಿಗೆ ಸಕ್ಸಸ್ ಬಗ್ಗೆ ಹೇಳ್ಬಿಟ್ಟು ಎಂಡ್ ಮಾಡ್ತೀನಿ. ಸಕ್ಸಸ್ ಎಲ್ರಿಗೂ ಬೇಕು. ಅದಕ್ಕೊಂದು ಭಾಳ ಇಂಪಾರ್ಟೆಂಟ್ ನಂದು ಪ್ರವರ್ಬ್ ಇದೆ, ಇಷ್ಟವಾದ್ದು. ವರ್ಕ್ ವರ್ಕ್ ವರ್ಕ್
ಇಫ್ ಯು ಡೋಂಟ್ ಗೆಟ್ ಸಕ್ಸಸ್, ವರ್ಕ್. Still you don't get the success, work. One day you will get the biggest success. ಸೊ ಹಾಗಾಗಿ ಕೆಲಸ ಮಾಡ್ತಾ ಹೋಗಿ. ಯಾರಾದರೂ ಹೊಗಳಿದ್ರ ತಲೆ ತೆಗೆಸ್ಕೊಂಡು ಕೆಲಸ ಮಾಡಿ, ಯಾರಾದರೂ ಬೈದ್ರ ತಲೆ ತೆಗೆಸ್ಕೊಂಡು ಕೆಲಸ ಮಾಡಿ, ಯಾರಾದರೂ ಅವಮಾನ ಮಾಡಿದ್ರ ಕೆಲಸ ಮಾಡಿ. ಹೊಗಳಿಕೆ, ತೆಗಳಿಕೆ, ಅವಮಾನ, ಸನ್ಮಾನ ಇವೆಲ್ಲ ಜರ್ನಿಯಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಇವತ್ತು ಅವಮಾನ ಆಯಿತು ಅಂತ ಭಯ ಪಡಬೇಡಿ, ನಾಳೆ ಸನ್ಮಾನ ಕಾದಿದೆ. ಇವತ್ತು ಸನ್ಮಾನ ಆಯಿತು ಅಂತ ತುಂಬ ಖುಷಿ ಪಡೋಕೆ ಹೋಗ್ಬೇಡಿ, ನಾಳೆ ಅದು ಅವಮಾನ ಕಾಮನ್ ಆಗಿರುತ್ತೆ. ಹಾಗಾಗಿ ಇವೆರಡೂ ಕೂಡ ಜೀವನದ ಒಂದು ಭಾಗ. ನಿಮ್ಗೆಲ್ರಿಗೂ ಭಗವಂತ ದೊಡ್ಡ ಗೆಲುವನ್ನು ತಂದು ಕೊಡಲಿ, ಸುಖ ಶಾಂತಿಯನ್ನು ತಂದು ಕೊಡಲಿ. ಆದಷ್ಟು ಬೇಗ ನೀವೆಲ್ಲ ಒಳ್ಳೊಳ್ಳೆ ಜಾಬ್ಗಳಿಗೆ ಹೋಗಿ ನಮ್ಮ ಮಣ್ಣಿನ ಹೆಸರನ್ನು, ತಂದೆ ತಾಯಿ ಹೆಸರನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸುವಂಥ ಶಕ್ತಿ ನಿಮಗೆ ಕೊಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.